ನ್ಯೂಸ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಹೋರಾಟ ಬೆಂಬಲಿಸಿ ಸಿಪಿಐಎಂ ಪ್ರತಿಭಟನೆ. ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಸೋನಂ ವಾಂಗ್ಚುಕ್ ಹೋರಾಟ ಬೆಂಬಲಿಸಿ ಎಐಡಿಎಸ್ಒ ಪ್ರತಿಭಟನೆ. ಅಂಗವಿಕಲರಿಗೆ ಆದಾಯ ಮಿತಿ ರದ್ದುಗೊಳಿಸಲು ಆಗ್ರಹಿಸಿ ವಿಕಲಾಂಗರಿಂದ ಪ್ರತಿಭಟನೆ. ಹೋರಾಟಗಾರ ಸೋನಂ ವಾಂಗ್ಚುಕ್ ಹೋರಾಟ ಮೊಟಕುಗೊಳಿಸಲು ಸರ್ಕಾರ ಕ್ರಮ ವಿರೋಧಿ ವಿದ್ಯಾರ್ಥಿ ಯುವಜನರ ವೇದಿಕೆ ಪ್ರತಿಭಟನೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಸ್ವತಂತ್ರ ನಂತರ ಹೊಸ ಲೇಔಟ್, ಸ್ಲಂಗಳಲ್ಲಿ ರಸ್ತೆ ಕಾಮಗಾರಿಗೆ ಒತ್ತು. ತಿಡಿಗೋಳ ಗ್ರಾಮದಲ್ಲಿ ಯುವಕನ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಪೋತ್ಗಲ್ ಸ್ಲಂ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಮತ್ತು ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯಲ್ಲಿ 4 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳ ದಾಳಿ, ಗಂಭೀರ ಗಾಯ. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಬೇಕು ಹಾಗೂ ನೀಟ್ ಪರೀಕ್ಷೆಯಿಂದ ಸಂಕಷ್ಟಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಸಿಪಿಐಎಂ ಜಿಲ್ಲಾ ಸಮಿತಿ ವತಿಯಿಂದ ಸೋಮವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆಯ ವೇಳೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಗಳನ್ನು ದಹಿಸಿ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪರೀಕ್ಷೆಯಿಂದ ಸಂಕಷ್ಟಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಲಾಯಿತು. ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆಗಳಿಗೆ ಗೌರವ ನೀಡುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿದರು.
ಈ ಅಕ್ರಮ ಎಸಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಬಂಧಿಸಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಪಕ್ಷದ ಹೋರಾಟಕ್ಕೆ ಪಕ್ಷದ ಹೋರಾಟಕ್ಕೆ ಸೋಲಮನನ್ನು ಬಲವಂತವಾಗಿ ಬಂಧಿಸಿರುವ ಬಿಜೆಪಿ ಸರ್ಕಾರದ ನೀತಿಗೆ ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಪರೀಕ್ಷೆಯಲ್ಲಿ ಅಕ್ರಮಿಸಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಪ್ರತಿಭಟನೆಯಲ್ಲಿ ಎಚ್ ಪದ್ಮ, ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೊಳ್ಳಿ, ವರಲಕ್ಷ್ಮಿ, ಗೋಕುರಮ್ಮ, ಜಿಲಾನಿ ಪಾಷಾ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಶಿಕ್ಷಣ ತಜ್ಞ ಹಾಗೂ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ವಶಕ್ಕೆ ಪಡೆದಿರುವ ಸರ್ಕಾರ ಹಾಗೂ ಪೊಲೀಸರ ಕ್ರಮವನ್ನು ಖಂಡಿಸಿ ಕೂಡಲೇ ಪ್ರಜಾಸತ್ತಾತ್ಮಕ ಸಂವಾದ ಆರಂಭಿಸಬೇಕು ಹಾಗೂ ಸಂಸತ್ ಚಲೋ ಹೋರಾಟ ಬೆಂಬಲ ಸೂಚಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರದ ಖ್ಯಾತ ವೈದ್ಯ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಬೆಟ್ಟದೂರು ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ನಡೆಯುತ್ತಿರುವ ಸೋನಂ ವಾಂಗ್ಚುಕ್ ಹೋರಾಟವನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವುದು ಕಳವಳಕಾರಿ. ಕೇಂದ್ರ ಶಿಕ್ಷಣ ಮಂತ್ರಾಲಯ ಜವಾಬ್ದಾರಿ ಮರೆತ ಪರಿಣಾಮವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 21 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜವಾಬ್ದಾರಿ ಮರೆತು ನಡೆದುಕೊಳ್ಳುತ್ತಿರುವುದು ಕಳವಳಕಾರಿ ಎಂದರು. ಎನ್ಟಿಆರ್ ರದ್ದಾಗಲಿ ಇನ್ಕಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಹೋರಾಟ ಹತ್ತಿಕ್ಕಲು ಸಾಧ್ಯವಿಲ್ಲ. ಇನ್ಕಲಾಬ್ ಜಿಂದಾಬಾದ್. ಎನ್ಟಿಆರ್ ರದ್ದಾಗಲಿ ಕೇಂದ್ರ ಶಿಕ್ಷಣ ಸಚಿವರಾಗಿ ಇನ್ಕಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ನಾವಿದ್ದೇವೆ. ಸೋನಂ ವಾಂಗ್ಚುಕ್ ಜೊತೆ ನಾವಿದ್ದೇವೆ. ಪ್ರಜಾತಾಂತ್ರಿಕವಾಗಿ ಸಂವಾದ ನಡೆಸಲಿ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಬಿಡಲಿ. ಇದನ್ನು ಮಾಡಲೇಬೇಕು. ಎನ್ಟಿಆರ್ ರದ್ದಾಗಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ನೀಟ್ ಎಕ್ಸಾಮ್ ಅಲ್ಲಿ ಆದ ಹಗರಣಕ್ಕೆ ಉತ್ತರ ಕೊಡಿ. ಇನ್ಕಲಾಬ್ ಜಿಂದಾಬಾದ್. ಎನ್ಟಿಆರ್ ರದ್ದಾಗಲಿ. ಇನ್ಕಲಾಬ್ ಜಿಂದಾಬಾದ್. ಎನ್ಟಿಆರ್ ಪರೀಕ್ಷೆ ರದ್ದಾಗಲಿ. ನೀಟ್ ಎಕ್ಸಾಮ್ ರದ್ದಾಗಲಿ. ಸಾಕಷ್ಟು ನಾನು ಕೆಲವು ಈ ಮೂಲಕ ಈ ಮಕ್ಕಳಿಗೆ ಇಲ್ಲಿ ಸೇರಿದ್ದೀರಿ, ಬಹಳ ಖುಷಿ ಆಗ್ತಾ ಇದೆ. ಆ ಉತ್ತರಗಳನ್ನು ನಾನಿಲ್ಲಿ ಸಾಕಷ್ಟು ನೀವು ಮೀಡಿಯಾದಲ್ಲಿ ನೋಡಿದರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನೂ ಬರ್ತಾ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅವರು ತಮ್ಮನ್ನು ತಾವು ಮಾರಿಕೊಂಡು ಯಾವುದೇ ರೀತಿಯ ಕವರೇಜ್ ಅವರು ಕೊಡ್ತಾ ಇಲ್ಲ. ಇವತ್ತು ನಾನು ಈ ಮೂಲಕ ಈ ಪ್ರಜಾ ವೇದಿಕೆ ಮೂಲಕ ನಾನು ಎಲ್ಲರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಮೊಟ್ಟ ಮೊದಲನೇದಾಗಿ ನನಗೆ ಯಾಕೆ ಬೇಕು ಅಂದರೆ, ಇವತ್ತು ಅನ್ಯಾಯ ಬೇರೆ ಯಾರಿಗೂ ನಡೀತಾ ಇದೆ, ನನಗೆ ಸಂಬಂಧ ಇಲ್ಲ ಅಂತ ನಾನು ಮನೆ ಕೂತಾಗ ಆ ಅನ್ಯಾಯ ಬೇರೆ ರೂಪದಲ್ಲಿ ಯಾವುದೇ ರೂಪದಲ್ಲಿ ನನ್ನ ಮನೆ ಕೂಡ ಕದ ತಟ್ಟಬೋದು. ಆವಾಗ ನಾನು ಯಾರಿಗೆ ಹೇಳ್ಬೋದು ಮೊಟ್ಟ ಮೊದಲನೇದಾಗಿ. ಆಮೇಲೆ ಈ ಎಲ್ಲ ಮಕ್ಕಳು ನನ್ನ ಮಕ್ಕಳಲ್ಲ. ಈ 22 ಲಕ್ಷ ಜನ ನೀಟ್ ಬರೆಯೋರಾಗಲಿ ಬೇರೆ ಬೇರೆ ಪರೀಕ್ಷೆ ಬರೆಯತಕ್ಕಂಥ ಮಕ್ಕಳಾಗಲಿ ಅವರು ನನ್ನ ಮಕ್ಕಳಿದ್ದಂಗೆ. ಸೊ ಹಾಗಾಗಿ ಈ ಪ್ರತಿಭಟನೆಯ ಭಾಗವಾಗೋಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಮೊಟ್ಟ ಮೊದಲನೇ ಉತ್ತರ ನಾನು ಅವ್ರಿಗೆ ಕೊಡೋದು. ಎರಡನೇದು, ಸೋನಂ ವಾಂಗ್ಚುಕ್ ಅಂತ ಮನುಷ್ಯನೇ ನೀವು ಚೈನೀಸ್ ಏಜೆಂಟ್ ಆಗಲಿ, ಪಾಕಿಸ್ತಾನಿ ಏಜೆಂಟ್ ಆಗಲಿ, ಅಥವಾ ಇನ್ನೇನೋ ದೇಶದ್ರೋಹಿ ಅನ್ನೋದಾದರೆ 5 ತಿಂಗಳವ್ರನ್ನ ಜೈಲಿಗೆ ಇಟ್ಟಿದ್ರಲ್ಲ, ಯಾಕೆ ಬಿಟ್ರಿ? ನಿಮ್ಮ ರಾ ಇದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇದೆ, IB ಇದೆ, CBI ಇದೆ,
ವೈ ಡಿಂಟ್ ಯು ಪ್ರೂವ್ ಎನಿಥಿಂಗ್? ಅವ್ರನ್ನ ದೇಶದ್ರೋಹಿ ಬರೀ ನಿಮ್ಮ ಈ ಎಲ್ಲ ಸರ್ಕಾರಿ ಏಜೆನ್ಸಿಗಳನ್ನ ಬಿಟ್ಟು ರೀಲ್ ಮಾಡೋನೇ ಕನ್ಫರ್ಮ್ ಮಾಡ್ತಾನೆ ಅವ್ರ ದೇಶದ್ರೋಹಿ ಅನ್ನೋದು ಎರಡನೇ ಪ್ರಶ್ನೆ. ಮತ್ತು ಇನ್ನು ಮೂರನೇ ಪ್ರಶ್ನೆ ನಾನು ಅವ್ರಿಗೆ ಕೇಳಬೇಕಾಗಿರೋದು, ಇವತ್ತು ಒಂದು ನಿರ್ಣಾಯಕ ಹಂತದಲ್ಲಿದೆ. ಯಾವಾಗ ಮಕ್ಕಳಿಗೆ ಕೇಳ್ರಿ, ಯಾವಾಗ ವಿದ್ಯಾರ್ಥಿಗಳು ಬೀದಿಗಿಳಿದಾರೋ ಸರ್ಕಾರಗಳು ಬದಲಾಗಿವೆ. ಆನಂತರ ಸಾಕಷ್ಟು ದೇಶದಲ್ಲಿ ಬದಲಾವಣೆಗಳನ್ನು ವಿದ್ಯಾರ್ಥಿ ಚಳವಳಿಗಳೇ ಮುಂದೆ ತಂದಿರೋದು. ಇನ್ಫ್ಯಾಕ್ಟ್ ನನ್ನ ಹೆಸರು ಜಯಪ್ರಕಾಶ್ ಅಂತ ಇಡಕ್ಕೆ ಸಹಿತ 75ರಲ್ಲಿ 76ರಲ್ಲಿ ನಡೆದಂಥ JP ಮೂವ್ಮೆಂಟ್ ಆ ವಿದ್ಯಾರ್ಥಿ ಸಮಯದಲ್ಲಿ, ಆ ವಿದ್ಯಾರ್ಥಿ ಚಳವಳಿ ಸಮಯದಲ್ಲಿ ಹುಟ್ಟಿದಕ್ಕಾಗಿ ನನಗೆ ಜಯಪ್ರಕಾಶ್ ಅಂತ ಹೆಸರು ಇಟ್ಟರು. ಜಯಪ್ರಕಾಶ್ ನಾರಾಯಣ ಅವ್ರ ಹೆಸರೇ ನನಗೆ ಇಟ್ಟಿರೋದು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಿಂದ ದಯವಿಟ್ಟು ಸರ್ಕಾರಕ್ಕೂ ಹೇಳ್ತೇನೆ, ಈ ಮೂಲಕ ನಿಮಗೂ ಹೇಳ್ತೀನಿ, ಕಡೆಗಣಿಸೋದು ಖಂಡಿತ ಬೇಡ. ಈ ಬದಲಾವಣೆ ಸಮಯದಲ್ಲಿ ನಾನು ಸತ್ಯದ ಪರವಾಗಿದ್ದೇನಾ ಅಥವಾ ನಾನು ಹಂಚ್ಕೊಂಡು ಮನೆಗೆ ಕೂರ್ತೀನಾ ಅನ್ನೋದೊಂದೇ ನಿರ್ಧಾರ ಆಗ್ತದೆ. ಇದು ಗೆಲುವು ಆಗ್ತದೋ ಬಿಡ್ತದೋ, ಸೋಲ್ತೀವೋ ಬಿಡ್ತೀವೋ, ಅದು ಎರಡನೇ ಪ್ರಶ್ನೆ. ಅಟ್ಲೀಸ್ಟ್ ನಾನು ಈ ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಿದ್ದೆ ಅಂತಕ್ಕಂಥ ಒಂದು ಸಮಾಧಾನ ನನ್ನ ಆತ್ಮಕ್ಕಿರಲಿ. ಈ ಚಳುವಳಿಗೆ ನಾನು ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಡೆಲ್ಲಿಗೆ ಸಹಿತ ಹೋಗ್ಬೇಕಂತ ನಾನಾಗಿದ್ದೆ. ಆದರೆ ಕೆಲಸದ ಒತ್ತಡ, ಸಾಕಷ್ಟು ಸಮಯದ ಅಭಾವ ಇದ್ದಿದ್ದರಿಂದ ನನಗೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದ AIDS ಅವರಿಗೂ ನಾನು ನಿಜವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ, ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಹಯ್ಯಾಳಪ್ಪ, ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದ ಪ್ರಮುಖ ಪರೀಕ್ಷೆಗಳಲ್ಲಿ ನಡೆದಿರುವ ಸರಣಿ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷೆ ರದ್ದಾದ ಬಳಿಕ ಅಲ್ಪಾವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ನಡೆಯುತ್ತಿರುವ ಹೋರಾಟದ ಭಾಗವಾಗಿ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ. ತೂಕವು ಗಣನೀಯವಾಗಿ ಇಳಿದಿದೆ. ಆದರೂ ಕೇಂದ್ರ ಸರ್ಕಾರ ಅಥವಾ ಶಿಕ್ಷಣ ಸಚಿವರು ಅವರೊಂದಿಗೆ ಯಾವುದೇ ಪ್ರಜಾಸತ್ತಾತ್ಮಕ ಸಂವಾದ ನಡೆಸದಿರುವುದು ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಯಾವುದೇ ಸಂವಾದ ನಡೆಸದೆ ಉಪವಾಸ ನಿರತ ಸೋನಂ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿರುವ ಕ್ರಮವು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿದ್ದು, ಇದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಅಹವಾಲುಗಳನ್ನು ಆಲಿಸಿ ಪರಿಹರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಜನರು ಸರ್ಕಾರದಿಂದ ಉತ್ತರದಾಯಿತ್ವವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ದಮನಕಾರಿ ಕ್ರಮಗಳನ್ನು ಅನುಸರಿಸುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ದ್ರೋಹವಾಗಿದೆ ಎಂದು ಆರೋಪಿಸಿದರು. ಸೋನಂ ವಾಂಗ್ಚುಕ್ ಹಾಗೂ ಇತರೆ ಉಪವಾಸ ನಿರತ ಹೋರಾಟಗಾರರೊಂದಿಗೆ ಕೇಂದ್ರ ಸರ್ಕಾರ ತಕ್ಷಣ ಪ್ರಜಾಸತ್ತಾತ್ಮಕ ಮಾತುಕತೆ ನಡೆಸಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಸಂಪೂರ್ಣವಾಗಿ ವಿಫಲವಾಗಿರುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶ್ರೀಕಾಂತ್, ಶಿವಕುಮಾರ್, ಕಿರಣ್ ಸೇರಿದಂತೆ ಎಐಡಿಎಸ್ಒ ಪದಾಧಿಕಾರಿಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಅಂಗವಿಕಲರು, ವೃದ್ಧರು ಹಾಗೂ ವಿಧವೆಯರಿಗೆ ನೀಡಲಾಗುವ ಮಾಶಾಸನಕ್ಕೆ ನಿಗದಿಪಡಿಸಿರುವ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿಯನ್ನು ರದ್ದುಪಡಿಸಿ ತಡೆಹಿಡಿಯಲಾದ ಎಲ್ಲಾ ಮಾಶಾಸನಗಳನ್ನು ತಕ್ಷಣವೇ ಪುನರಾರಂಭಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಸೋಮವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿ ಅವೈಜ್ಞಾನಿಕ ಹಾಗೂ ಅಸಂಗತವಾಗಿದ್ದು, ಇದನ್ನು ನೆಪವಾಗಿಸಿಕೊಂಡು ರಾಜ್ಯದಾದ್ಯಂತ ಲಕ್ಷಾಂತರ ಅಂಗವಿಕಲರ ಮಾಶಾಸನವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಇದೇ ರೀತಿ ವೃದ್ಧಾಪ್ಯ ವೇತನ ಹಾಗೂ ವಿಧವಾ ವೇತನವನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸಿರುವುದರಿಂದ ಸಮಾಜದ ಅತ್ಯಂತ ದುರ್ಬಲ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ತಿಂಗಳಿಗೆ ಕೇವಲ 2,700 ರೂಪಾಯಿ ಆದಾಯವನ್ನು ಕುಟುಂಬದ ವಾರ್ಷಿಕ ಆದಾಯದ ಮಾನದಂಡವಾಗಿ ಪರಿಗಣಿಸಿರುವುದು ವಾಸ್ತವಕ್ಕೆ ದೂರವಾಗಿದ್ದು, ಈಗಾಗಲೇ ಬಿಪಿಎಲ್ ಕುಟುಂಬಗಳಿಗೆ 1.20 ಲಕ್ಷ ರೂಪಾಯಿ ಆದಾಯ ಮಿತಿ ಅನ್ವಯವಾಗಿರುವಾಗ ಮಾಶಾಸನಕ್ಕೆ ಮಾತ್ರ 32,000 ರೂಪಾಯಿ ಮಿತಿ ವಿಧಿಸಿರುವುದು ತಾರತಮ್ಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯ
ರಾಜ್ಯಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಹೆಚ್ಚಿನ ಆದಾಯ ಮಿತಿಯನ್ನು ನಿಗದಿಪಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಕರ್ನಾಟಕ ಸರ್ಕಾರವು ಮಾನವೀಯ ದೃಷ್ಟಿಕೋನದಿಂದ ಆದಾಯ ಮಿತಿಯನ್ನು ಪರಿಷ್ಕರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 32,000 ರೂಪಾಯಿ ವಾರ್ಷಿಕ ಆದಾಯ ಮಿತಿಯನ್ನು ರದ್ದುಗೊಳಿಸುವುದು, ಬಿಪಿಎಲ್ ಮಾನದಂಡವಾದ 1.20 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಅಂಗವಿಕಲರು, ವೃದ್ಧರು ಹಾಗೂ ವಿಧವೆಯರ ಮಾಶಾಸನಕ್ಕೂ ಅನ್ವಯಿಸುವುದು, ತಡೆಹಿಡಿಯಲಾದ ಎಲ್ಲಾ ಮಾಶಾಸನಗಳನ್ನು ಕೂಡಲೇ ಪುನರಾರಂಭಿಸುವುದು ಹಾಗೂ 40% 74% ಅಂಗವೈಕಲ್ಯ ಹೊಂದಿದವರಿಗೆ ಮಾಸಿಕ 3,000 ರೂಪಾಯಿ ಮತ್ತು 75% ಹೆಚ್ಚು ಅಂಗವೈಕಲ್ಯ ಹೊಂದಿದವರಿಗೆ ಮಾಸಿಕ 5,000 ರೂಪಾಯಿ ಜೀವನ ಭತ್ಯೆ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಶೋಷಿತ ಹಾಗೂ ಅಸಹಾಯಕ ಸಮುದಾಯಗಳ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಮಾನವೀಯ ನೆಲೆಯಲ್ಲಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕೆಲಸ ಮಾಡಿಬಿಟ್ಟು ಬರೀ ಪೇಪರ್ ಲೀಕ್ ಮೇಲೆ ಕೊಟ್ಟಿದ್ದಾರೆ. ये लोग काम करना नहीं जानते, सिर्फ पेपर लीक करना जानते. स्टूडेंट का भविष्य खराब ಮಾಡಕ್ಕೆ ರೆಡಿದ್ದಾರೆ. ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಮಾಡಿ ಓದಿ ಒಳ್ಳೆ ಪ್ರಿಪೇರ್ ಆಗಿದ್ದಾರೆ. ಯಾವನು ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೂಳಪ್ಪನವರ್, ಪ್ರಮುಖರಾದ ದಿಲ್ರಾಜ್, ಸರ್ವಮಂಗಳ, ಈರೇಶ್, ವಿರೂಪಾಕ್ಷಮ್ಮ, ಗೋವಿಂದ, ಆನಂದ್, ವೀರೇಶ್, ಸುದರ್ಶನ, ಮಹಾದೇವ, ಯಲ್ಲಪ್ಪ ಸೇರಿ ಅನೇಕರಿದ್ದರು. ಹೊಸದಿಲ್ಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದಿರುವುದನ್ನು ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಿದ್ಯಾರ್ಥಿ ಯುವಜನರ ವೇದಿಕೆ ನೇತೃತ್ವದಲ್ಲಿ ಭಾನುವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿಗಳು 21 ದಿನಗಳಿಂದ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು ಮತ್ತು ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಇಂತಹ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ಸೋನಂ ವಾಂಗ್ಚುಕ್ ಅವರನ್ನು ವಶಕ್ಕೆ ಪಡೆದಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಎಂದು ಆರೋಪಿಸಲಾಯಿತು. ಪ್ರತಿಭಟನಾಕಾರರ ಬೇಡಿಕೆಗಳು ಕೇವಲ ವೈಯಕ್ತಿಕ ಅಥವಾ ರಾಜಕೀಯ ಸ್ವರೂಪದ್ದಲ್ಲ. ದೇಶದ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯ ಪಾರದರ್ಶಕತೆ, ಸಮಾನ ಅವಕಾಶ, ಸಾಂಸ್ಥಿಕ ಹೊಣೆಗಾರಿಕೆ ಹಾಗೂ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ನ್ಯಾಯಯುತ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು.
ಸೋನಂ ವಾಂಗ್ಚುಕ್ ಹಾಗೂ ಇತರೆ ಉಪವಾಸ ನಿರತ ಪ್ರತಿಭಟನಾಕಾರರ ಆರೋಗ್ಯದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅವರಿಗೆ ನಿರಂತರ ಹಾಗೂ ಸ್ವತಂತ್ರ ವೈದ್ಯಕೀಯ ಆರೈಕೆ ಒದಗಿಸಿ ಅವರ ಜೀವ ರಕ್ಷಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ನೀಟ್ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಹಾಗೂ ಆಡಳಿತಾತ್ಮಕ ವೈಫಲ್ಯಗಳ ಕುರಿತು ಸ್ವತಂತ್ರ ಮತ್ತು ಕಾಲಮಿತಿಯ ನ್ಯಾಯಾಂಗ ತನಿಖೆ ನಡೆಸಬೇಕು. ತನಿಖೆ ಆಧರಿಸಿ ತಪ್ಪಿತಸ್ಥ ವ್ಯಕ್ತಿಗಳು, ಸಂಸ್ಥೆಗಳು ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪರೀಕ್ಷಾ ಅಕ್ರಮಗಳ ಪರಿಣಾಮವಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನ್ಯಾಯಯುತ ಪರಿಹಾರ, ಕಾನೂನು ನೆರವು, ಸಮಾಲೋಚನೆ ಹಾಗೂ ಅಗತ್ಯ ಬೆಂಬಲ ಒದಗಿಸಬೇಕು. ಸಾರ್ವಜನಿಕ ಪರೀಕ್ಷೆಗಳ ಭದ್ರತೆ, ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನು ಖಚಿತಪಡಿಸಲು ಸ್ವತಂತ್ರ ರಾಷ್ಟ್ರೀಯ ವ್ಯವಸ್ಥೆ ರೂಪಿಸಬೇಕು. ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, ಪತ್ರಕರ್ತರು ಹಾಗೂ ನಾಗರಿಕ ಸಮಾಜದ ಸದಸ್ಯರ ವಿರುದ್ಧ ಯಾವುದೇ ಪ್ರತಿಕಾರಾತ್ಮಕ ಕ್ರಮ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು. ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅವರೊಂದಿಗೆ ನಾವಿದ್ದೇವೆ. ಮುಖ್ಯಮಂತ್ರಿ ಕುಲ ರಾಜೀನಾಮೆ ನೀಡಲೇಬೇಕು. ಹೇಳಿದಿಕ್ಕಾರ. ಆಡಳಿತಕ್ಕೆ ಹೇಳಿದಿಕ್ಕಾರ. ಅಕ್ರಮಕಾರರನ್ನು ಬಂಧಿಸಿ ವಿದ್ಯಾರ್ಥಿಗಳ ಹೋರಾಟಕ್ಕೆ हमारे शाइन के बच्चों के पास क्या हो? Right to student. Right to student. धिक्कारा. बीजेपी सरकार के हेड धिक्कारा. बेको. सोनम जी तुम आगे बढ़ो. ಫ್ರೀಡಂ ಫೈಟರ್ 1957 ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ 14 ಆಕೆ ಹೆಸರು ನಿನಗಿಟ್ಟಿಲ್ಲ. ಈಗ ನೀವು ಎರಡು ಮಹತ್ವದ ವಿಷಯ ನನಗೆ ಕಾಣುತ್ತಲ್ಲ. ಒಂದು, ನೀಟ್ ಅಕ್ರಮದ ವಿರುದ್ಧ ಅಲ್ಲೇ ಡೆಲ್ಲಿ ಒಳಗ ಜೀವನ ಹೋರಾಟ ಮಾಡಿದ ಮೇಲೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇವತ್ತಿನ ದಿವಸನ ಅದೇನಿದೆ ಸಂಸತ್ ಸೇರೋ ಕಾರ್ಯಕ್ರಮ ಇದೆ, ಅದಕ್ಕೆ ಬೆಂಬಲಿಸಿ ಇವತ್ತು ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೊಂದು ಕಡೆಗೆ ನಮ್ಮ ಓಟಿನ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಈ ಕೋಮುವಾದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಎಲ್ಲರ ವಿರುದ್ಧ ಹೋರಾಟ ಅಂದ್ರೆ ಅದು ಸಾಮಾನ್ಯ ಹೋರಾಟ ಅಲ್ಲ, ಅದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತು, ಫ್ರೀಡಂ ಫೈಟ್ ನಡೀತು, ಸ್ವಾತಂತ್ರ್ಯ ಚಳವಳಿ ನಡೀತು. ಆ ತರದ ಸ್ವಾತಂತ್ರ್ಯ ಇದರಿಂದ ನನಗೆ 40 ವರ್ಷ ಬಾಳ ದಿವಸ ನಾನು ನೀವು ಬದುಕಲು ಬಾಳವರು ನಮ್ಮೆಲ್ಲರ ಆ ವಿಷಯ ನಿಮಗೆ ಬಂದ್ರೆ ನೀವು ಹೋರಾಟ ಮಾಡಬೇಕು, ಈ ಅನ್ಯಾಯ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆಯಲ್ಲಿ ರಾಘವೇಂದ್ರ ಕುಷ್ಟಗಿ, ಶರಣಕುಮಾರ್, ಮಾರೆಪ್ಪ ಹರವಿ, ಎಸ್ ಮಾರೆಪ್ಪ, ವಿಶ್ವನಾಥ್ ಬಲ್ಲಿದವ, ಬಾಬು ಖಾನ್, ಪ್ರವೀಣ್, ಕುಮಾರ್ ಸಮತಳ, ಹನುಮಂತ, ಖಾಜಾ ಸಾಬ್, ಫೈಜಲ್ ಖಾನ್, ಶ್ರೀನಿವಾಸ್ ಕಲವಲದೊಡ್ಡಿ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್.
ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ದಿನಾಂಕ 17/7/2026 ಶುಕ್ರವಾರದಂದು ವಾಸವಿ ಧ್ವಜ ಲೋಕಾರ್ಪಣ, ಆಶೀರ್ವಚನ, ಪುರ ಪ್ರವೇಶ. ಸಂಜೆ 4:05 ಮಹಿಳೆಯರಿಂದ ಶ್ರೀ ವಾಸವಿ ಮಾತೆಗೆ ಶತಕಂಠ ಗಾಯನ. ಸಂಜೆ 4:15 ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ. ನಂತರ ಶೋಭಾಯಾತ್ರೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಿಶ್ವವಾಸವಿ ಜಗದ್ಗುರು ಮಹಾಸಂಸ್ಥಾನ ವಾಸವಿ ಪೀಠ ಬೆಂಗಳೂರು ಅವರನ್ನು ಕಂಚಿಮೇಳ ವಾದ್ಯ, ಮಹಿಳೆಯರಿಂದ ಕೋಲಾಟ ಮತ್ತು 108 ಕಳಸ ಪೂರ್ಣ ಕುಂಭಗಳೊಂದಿಗೆ ಗಂಜ್ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ರಸ್ತೆಗಳಾದ ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಮಹಾವೀರ ವೃತ್ತ, ಬಟ್ಟೆ ಬಜಾರ್, ಕಿರಣ್ ಬಜಾರ್, ಸರಫ್ ಬಜಾರ್, ಶೆಟ್ಟಿಭಾವಿ ವೃತ್ತದಿಂದ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಸೇರುವುದು. ನಂತರ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆಯುವುದು. ದಿನಾಂಕ 18/7/2026 ಶನಿವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಗೋಪೂಜೆ, ಅಭಿಷೇಕ, ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ಅವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30 ಪ್ರವಚನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ ನಡೆಯುತ್ತದೆ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6ಕ್ಕೆ ಶ್ರೀಗಳಿಂದ ಪ್ರವಚನ, ರಾತ್ರಿ 7ಕ್ಕೆ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ರಾತ್ರಿ 7:30ಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಪುಷ್ಪಾಭಿಷೇಕ ನಡೆಯುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಆರ್.ಪಿ. ರವಿಶಂಕರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ. ಕುಂಟ್ನಾಳ ವೆಂಕಟೇಶ್, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಹಾಗೂ ಸಾವಿತ್ರಿ ಪುರುಷೋತ್ತಮ, ಅಧ್ಯಕ್ಷರು, ಆರ್ಯವೈಶ್ಯ ಸಮಾಜ ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಸ್ವತಂತ್ರ ನಂತರ ನಗರದ ಅನೇಕ ವಿಸ್ತೀರ್ಣ ಬಡಾವಣೆಗಳು, ಸ್ಲಂಗಳು ಸೇರಿದಂತೆ ಬಡಾವಣೆಗಳಿಗೆ ಮೂಲ ಸೌಕರ್ಯಗಳಾದ ರಸ್ತೆ, ಚರಂಡಿ, ನೀರು ಒದಗಿಸುವ ಕೆಲಸ ಮಾಡಲಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ವಾರ್ಡ್ ನಂಬರ್ 17ರಲ್ಲಿ KKRDB 1 ಕೋಟಿ ರೂಪಾಯಿ ಅನುದಾನದಲ್ಲಿ ಲಕ್ಷ್ಮೀನಾರಾಯಣ ಇವರ ಮನೆ ಮುಂದುಗಡೆ ಇರುವ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಮಳೆ ಪ್ರಾರಂಭವಾಗಿದ್ದರಿಂದ ನಂತರ ಕಾಮಗಾರಿ ನಿರ್ವಹಿಸಬೇಕು. ಗುಣಮಟ್ಟವಾಗಿ ಕಾಮಗಾರಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು.
ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ಮಂಗಲಾನಿ ಭವಂತು ಭುಜಾನಾಂ ಭವಮಾತಾ ಧರ್ಮೇಂದ್ರ ಬೃಹಸ್ಪತಿ ಮರಣಂತೆ ವೈನತೆ ಯಶೋಪುಣ್ಯಾನಾಂ ಭಕ್ತಾನಾಂ ಶ್ರೀಮಾರ್ಗಮಾವಿದಾತಮಯತೆ ಧಾನ್ಯಂ ಧನಂ ಸುಲಾಭಂ ಸಂವತ್ಸರಂ क्या फोटो मेन फोटो है ना ಯಾವ ಬೇಕು ಅಲ್ಲ ನಾವು ಬರುತ್ತಿದ್ದಲ್ಲ ಮಳೆ ಬೇಕ್ರಿ ಫ್ಲಾಟ್ ಪೂಜೆ ಮಾಡಿದ್ವಿ ಇವನು ಇವನ್ನ ನೋಡಿದಂಗೆಲ್ಲ ನಮಗ ನಾರಾಯಣದ ಬೇಲ್ ನೆನಪು ಬರ್ತದೆ ನೀವು ಬರ್ರಿ ಯಜಮಾನ್ರಿ ಬರ್ರಿ 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 ನಾಲ್ಕನೇ ಸಾಲಿನ KKRDB ಯೋಜನೆ ಅಡಿಯಲ್ಲಿ ಇವತ್ತು ವಾರ್ಡ್ ನಂಬರ್ 17 ನಮ್ಮ ಲಕ್ಷ್ಮೀನಾರಾಯಣ ಅವರ ಮನೆ ಮುಂದೆ 50 ಲಕ್ಷ ರೂಪಾಯಿ ಅನುದಾನ, ಇವತ್ತು 1 ಕೋಟಿ ರೂಪಾಯಿ ಅನುದಾನ ಇವತ್ತು ಕಾಮಗಾರಿ ಭೂಮಿ ಪೂಜೆ ಮಾಡಿದ್ದೇವೆ. ಬಹುಶಃ ನನಗನ್ಸುತ್ತೆ ಇನ್ನೊಂದು 15 ದಿನ ತಿಂಗಳಾದಮೇಲೆ ಕಾಮಗಾರಿ ಶುರು ಮಾಡೋದು ಚಲೋ. ಯಾಕಂದರೆ ಮಳೆಗಾಲದಲ್ಲಿ ಮತ್ತೆ ಸುಮ್ಮನೆ ಕಾಮಗಾರಿ ಸರಿ ಆಗಂಗಿಲ್ಲ. ನಿಮ್ಗೆ ಇರೋದೇ ಈಗ 3 ತಿಂಗಳ, ಒಂದು 15 ದಿನ ತಿಂಗಳು ಬಿಡ್ರಿ. ತಿಂಗಳಾದಮೇಲೆ ಕಾಮಗಾರಿ ಪ್ರಾರಂಭ ಮಾಡೋದು, ಗುಣಮಟ್ಟದ ಕಾಮಗಾರಿ ಆಗಬೇಕು. ಬಹುಶಃ ಇದಿಷ್ಟಾದರೆ ಅಂದರೆ ಈ 17-18ನೇ ವಾರ್ಡು ಟೋಟಲ್ ಎಲ್ಲ ರಸ್ತೆಗಳು ಮುಗ್ದಂಗೆ. 18 ಮುಗಿದವ, 17 ಮುಗ್ದಂಗೆ. ಈ 3 ರೋಡು ಮಾಡಿದರೆ 17-18ನೇ ವಾರ್ಡ್ನಲ್ಲಿ ಸಂಪೂರ್ಣ ರಸ್ತೆ. ಬಹುಶಃ ಸ್ವತಂತ್ರ ನಂತರ ಇಲ್ಲಿ ರೋಡೇ ಹಾಕೋರಿರಲಿಲ್ಲ. ಅಂದರೆ ನಾವು ಶಾಸಕನಾದ ಮೇಲೆ ಎಕ್ಸ್ಟೆನ್ಷನ್ ಏರಿಯಾ ಇಲ್ಲೊಂದೇ ಅಲ್ಲ, ಜವಾಹರ್ ನಗರ ಆಗಿರ್ಬೋದು, ವಾಸವಿ ನಗರ, ನಮ್ಮ ಬಸವೇಶ್ವರ ಲೇಔಟು, IDSMP ಲೇಔಟು, ನವೋದಯ ಎಲ್ಲ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬಹುಶಃ 90% ಕಾಮಗಾರಿ ಮುಗಿಸಿದೆ. ಇದ್ರ ಜೊತೆಗೆ UD ಕಾರ್ಯಕ್ರಮ, ವಾಟರ್ ಸಪ್ಲೈ ಮತ್ತು ಸ್ಲಮ್ನಲ್ಲೂ ಅತಿ ಹೆಚ್ಚು ಕೆಲಸ ಮಾಡಿದ್ದೇವೆ. ಬಹುಶಃ 100 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸ್ಲಮ್ನಲ್ಲೂ ಕೆಲಸ ಮಾಡಿದ್ದೇವೆ. ಹಾಗಾಗಿ ಒಟ್ಟಾರೆಯಾಗಿ ರಸ್ತೆಗೆ, ಡ್ರೈನ್ಗೆ, ವಾಟರ್ ಸಪ್ಲೈಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ಏನೋ ತಿರುಗಾಡುವಂಥ ರಸ್ತೆಗಳು ಮಾಡುವಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಪಾಲಿಕೆ ಮಾಜಿ ಸದಸ್ಯ ಶಶಿರಾಜ್, ಕಡಗೋಳ ಆಂಜನೇಯ, ರವೀಂದ್ರ ಜಲ್ದಾರ್, ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ, ಎನ್ ಮೈಲಾಪುರ ಮೂರ್ತಿ, ಜಯವಂತರಾವ್ ಪತಂಗೆ, ಎನ್ ಶ್ರೀನಿವಾಸ್ ರೆಡ್ಡಿ, ತಿಮ್ಮಪ್ಪ ನಾಡಗೌಡ ಸೇರಿದಂತೆ ಬಡಾವಣೆಯ ಹಿರಿಯರಿದ್ದರು. ನಗರದ ವಾರ್ಡ್ ನಂಬರ್ 1ರಲ್ಲಿ ಜ್ಯೋತಿ ನಗರದ ಬಡಾವಣೆಯಲ್ಲಿ 66 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ನಗರದ ಬಹುತೇಕ ಬಡಾವಣೆಗಳ ರಸ್ತೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಗುಣಮಟ್ಟದಲ್ಲಿ ಕಾಮಗಾರಿ ನಿರ್ವಹಿಸುವಂತೆ ತಿಳಿಸಿದರು. ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಸಮಸ್ಯೆಯ ಮಧ್ಯೆ ಅನೇಕ ಅಭಿವೃದ್ಧಿ ಕಾಮಗಾರಿಗೆ ಒತ್ತು ನೀಡಲಾಗಿದೆ ಎಂದರು.
ಲೇಟ್ అయినా జల్లే ఫుల్ మంది ಅಲ್ಲ ಮಳೆಗಾಲ ಮುಗಿತು ಬೀಟಿನ ಸೀಸಿನ ಬೀಟನ నాకు క్లాస్మేట్ మా సీనియర్ ಇವನು ನಮ್ಮ ಸೀನಿಯರ್ ಇವ ಬಾಲ್ ಉದರ್ಲೆ ಕೆಲಸ ಫ್ಯಾಮಿಲಿ ಎಲ್ಲರೂ ಡ್ಯಾಡಿ ನಮ್ಮ ರಾಮ ರಾಮು ನಿಮ್ಮ ಮನೆ ಮುಂದೆ ಬರ್ತದೆ ನಿಮ್ಮ ಮನೆ ಮುಂದೆ ಬರ್ತದೆ ಮೊನ್ನೆ ಕೇಳಿದ್ದು ಗಾರ್ಡನ್ ಅಣ್ಣ ಸ್ವಲ್ಪ ಸನ್ನಿ ಬಾಯ್ ಹಾಂ ರೈಟ್ ಓಕೆ ಬಾಯ್ ಓಕೆ ಬಾ ಅಣ್ಣ ಅಣ್ಣ ಓಕೆ ಸುತ್ತಮುತ್ತಲಿನ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು 66 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದೇವೆ. KKDB ಅನುದಾನ ಟೈಮ್ ಲಿಮಿಟ್ ಇರ್ತದೆ, ಹಾಗಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸ್ವಲ್ಪ ಮಳೆಗಾಲ ನಿಂತ ಮೇಲೆ BT ಹಾಕ್ರಿ, ಇಲ್ಲಾಂದ್ರೆ ಮತ್ತೆ BT ಹಾಕ್ಬೇಕು. ಮೆಟ್ಲಿಂಗ್ ಎಲ್ಲ ಮಾಡ್ರಿ, ವೆಟ್ ಮಿಕ್ಸು ಮೆಟ್ಲಿಂಗ್ ಎಲ್ಲ ಮಾಡಿರಿ. ಮಳೆಗಾಲ ಮುಗಿದ್ಮೇಲೆ BT ಆಗುವಂಥ ಕಾರ್ಯಕ್ರಮ ಆಗಬೇಕು. ಈ ಸಂಕಷ್ಟದ ಸಮಯದಲ್ಲೂ ಪ್ರತಿಯೊಂದು ವಾರ್ಡಿಗೆ ಬಹುಶಃ 50 ಲಕ್ಷ 60 ಲಕ್ಷ ಅನುದಾನ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಏಕೆಂದರೆ ಇದು ಗ್ಯಾರಂಟಿ ಸರ್ಕಾರ, ಹಾಗಾಗಿ ಹಣಕಾಸಿನ ವ್ಯವಸ್ಥೆ ಭಾಳ ದುರ್ಬಲವಾಗಿದೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅನ್ನುವ ಧ್ಯೇಯದಿಂದ ಇವತ್ತು ವಾರ್ಡ್ ನಂಬರ್ 1ರಲ್ಲಿ, ವಾರ್ಡ್ ನಂಬರ್ 17ರಲ್ಲಿ, 18ರಲ್ಲಿ, ಮುಂದಿನ ದಿನ 13ರಲ್ಲೂ ಇದೇ ಕಾರ್ಯಕ್ರಮ. ಎಲ್ಲ ವಾರ್ಡ್ಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಅನುದಾನ ಕೊಟ್ಟು ಕಾಮಗಾರಿ ನಿರ್ವಹಿಸಿದೆ ಅಂತೇಳಿ ಬಯಸ್ತೇನೆ. ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡ ಸನ್ನಿ ಮಹಾರಾಜ್, RDA ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ, ರವೀಂದ್ರ ಜಲ್ದರ್, ತಿಮ್ಮಪ್ಪ ನಾಡಗೌಡ, ವೈ ಗೋಪಾಲ್ ರೆಡ್ಡಿ, ಭೀಮಣ್ಣ ಮಂಚಾಲ, ಶ್ರೀನಿವಾಸ್ ರೆಡ್ಡಿ, ರಾಮು ನಾಯಕ ಸೇರಿದಂತೆ ಬಡಾವಣೆಯ ಹಿರಿಯರು, ಜನರು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕಿನ ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಡಿಗೋಳ ಗ್ರಾಮದಲ್ಲಿ ದಲಿತ ಯುವಕ ರಾಘವೇಂದ್ರ ಅವರ ಮೇಲೆ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಲಾದ ಮಾರಣಾಂತಿಕ ಹಲ್ಲೆ, ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಪ್ರಕರಣ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಜುಲೈ 7ರಂದು ಸಾಲದ ವಿಚಾರವನ್ನು ನೆಪ ಮಾಡಿಕೊಂಡು ಗ್ರಾಮದ ಕೆಲವರು ರಾಘವೇಂದ್ರ ಅವರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದು, ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆಗೆ ಯತ್ನ ನಡೆಸಿರುವುದಾಗಿ ಆರೋಪಿಸಲಾಗಿದೆ. ಅಲ್ಲಿದ್ದ ಸಾರ್ವಜನಿಕರು ಮಧ್ಯಪ್ರವೇಶಿಸಿ ಅವರನ್ನು ರಕ್ಷಿಸಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಾಗ ಆರಂಭದಲ್ಲಿ ದೂರು ಸ್ವೀಕರಿಸದೆ ರಾಜಿ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಪಿಸಿದರು. ತಿಡಿಗೋಳ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಪ್ರಕರಣಗಳು ನಡೆಯುತ್ತಿದ್ದು, ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಸಂತ್ರಸ್ತ ರಾಘವೇಂದ್ರ ಅವರಿಗೆ ಪರಿಹಾರ ಹಾಗೂ ಪೊಲೀಸ್ ರಕ್ಷಣೆ ನೀಡಬೇಕು. ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು.
ರಾಯಚೂರು ಜಿಲ್ಲೆಯ ಅಪರಾಧ ಸಂಖ್ಯೆ 226/2026 ದಿನಾಂಕ 12/2026 ಕೇಸ್ ದಾಖಲಾಗಿದ್ದು ವ್ಯಾಪಾರ ಬಡ್ಡಿ ವ್ಯವಹಾರ ದಂಧೆಯನ್ನು ಮಾಡುತ್ತಿದ್ದು ಹಿರಿಯಾಪುರದವರ ರಾಘವೇಂದ್ರ ಜೀವನದ ಭವಿಷ್ಯದ ಬೇಸತ್ತ ಕೆಲಸ ಬಿಟ್ಟಿರುತ್ತಾರೆ. ಅವನೇ ನೆಪ ಮಾಡಿಕೊಂಡು ನಮ್ಮ ಸಾಲ ತೆಗೆದುಕೊಂಡದ್ದನ್ನು ಯಾಕೆ ಕೆಲಸ ಬಿಟ್ಟಿದ್ಯಾ, ನಾವು ಕೊಟ್ಟಿರುವ 5,000 ಸಾಲಕ್ಕೆ ಬಡ್ಡಿ ಅಸಲು ಸೇರಿ 11,000 ಸಮೇತ ವಾಪಸ್ ಕೊಟ್ಟು ಹೋಗಬೇಕೆಂದು ಈತನನ್ನು ಕೈಯಿಂದ ಹೊಡೆದು ಕಾಲಿನಿಂದ ಒದ್ದು ಬಾಯಿಗೆ ಬಂದಂತ ಬೈಕ್ ಸುದ್ದಿಗೆ ಅರ್ಥವನ್ನು ಬಿಟ್ಟು ನಿನ್ನ ಸಾಧಿಸಬೇಕೆಂದು ಕೊಲೆ ಮಾಡಲು ಪ್ರಯತ್ನ ಮಾಡಿದರು. ಆಗ ಅಲ್ಲಿರುವ ಜನರು ನಿಲ್ಲಿಸಿ ರಕ್ಷಣೆ ಮಾಡಿದರು. ಆದರೂ ಸಂಚರಿಸದೆ ಅರ್ಧದಿಂದ ಗಮ್ಮತ್ತು ಹೆಚ್ಚಾಗಿರುತ್ತಾರೆ. ಘಟನೆ ನಡೆದ ದಿನಾಂಕ 7/7/2026 ಬೆಳಗ್ಗೆ ಸುಮಾರು 11 ಗಂಟೆಗೆ ನಡೆದಿರುತ್ತದೆ. ಆದರೆ ಸದರಿಯ ವಿಷಯವನ್ನು ಕುರುಬ ಪೊಲೀಸ್ ಠಾಣೆ PSI ಜಗನ್ಮೋಹನ ಅವರನ್ನು ಆದರೆ ಸದರಿಯವರು ಅಧಿಕಾರಿಗಳನ್ನು ಯಾವುದೇ ದಲಿತರ ದೌರ್ಜನ್ಯಕ್ಕೆ ಒಳಗಾದರೆ ದೂರು ಸಲ್ಲಿಸಲು ಹೋದರೆ ಒಳಗೆ ತಿಳಿಸಿ ದೌರ್ಜನ್ಯ ಮಾಡಿದವರನ್ನು ಕಳಿಸಿ ಅವರಿಗೆ ರಾಜಮರ್ಯಾದೆ ಕೊಟ್ಟು ಇರಿಸಿ ಪುನಃ ದೌರ್ಜನ್ಯ ಮಾಡುವಂತೆ ಪ್ರಚೋದಿಸುತ್ತಾರೆ. ಇವರ ವ್ಯಾಪ್ತಿಯಲ್ಲಿ ದಲಿತರ ರಕ್ಷಣೆಯಾಗುತ್ತಾಗಿದೆ. ಸದರಿ ಗ್ರಾಮದಲ್ಲಿ ದಲಿತ ಮುಖಂಡ ಪಂಪಪಟ್ಟಿ ಗುರುಗಳು ಸೌರಿಯವರು ಮನೆಗೆ ನುಗ್ಗಿ ರಾಡ್ ಕಟ್ಟಿಗೆಯಿಂದ ಹೊಡೆದು ಸತ್ತರಕ್ಕೆ ಬಿಟ್ಟುಕೊಂಡಿರುತ್ತಾರೆ. ಪಂಪಪಟ್ಟಿ ದಲಿತ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ನಾಡಂಗಿ, ಜಯರಾಜ ಟೈಗರ್, ಏಸು ಬಿಜನಗೇರ, ಬಶೀರ್ ಅಹಮದ್ ನಾಯಕ, ಆಂಜನೇಯ ಉಟ್ಕೂರು, ಮಂಜು ಅಬ್ರಹಂ ಸೇರಿದಂತೆ ಪದಾಧಿಕಾರಿಗಳಿದ್ದರು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ನಂಬರ್ 33ರ ಪೋತಗಲ್ ಸ್ಲಂನಲ್ಲಿ ಬೀದಿ ದೀಪ, ಒಳಚರಂಡಿ ಹಾಗೂ ಶುದ್ಧ ಕುಡಿಯುವ ನೀರಿನಂತಹ ಮೂಲ ಸೌಕರ್ಯಗಳನ್ನು ತಕ್ಷಣ ಕಲ್ಪಿಸಿ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದರು. ಈ ಕುರಿತು ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯಲ್ಲಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದ ನಿವಾಸಿಗಳು ಹಲವು ವರ್ಷಗಳಿಂದ ಸ್ಲಂನಲ್ಲಿ ಬೀದಿ ದೀಪ, ಒಳಚರಂಡಿ ಮತ್ತು ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಈ ಬಗ್ಗೆ ಅನೇಕ ಬಾರಿ ಮೌಖಿಕ ಹಾಗೂ ಲಿಖಿತವಾಗಿ ಮನವಿ ಸಲ್ಲಿಸಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಸ್ಲಂನಲ್ಲಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಇಲ್ಲದ ಕಾರಣ ನಲ್ಲಿಗಳಲ್ಲಿ ಬರುತ್ತಿರುವ ಕಲುಷಿತ ನೀರನ್ನು ಸೇವಿಸಿ ಸಾರ್ವಜನಿಕರು ಚರ್ಮ ರೋಗ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಅಲ್ಲದೆ ರಾತ್ರಿ ವೇಳೆ ಬೀದಿ ದೀಪಗಳ ಕೊರತೆಯಿಂದ ಸಾರ್ವಜನಿಕರು ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲದ ಕಾರಣ ಚರಂಡಿಗಳು ಹೂಳಿನಿಂದ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಇದರಿಂದ ಗ್ರಾಮಸ್ಥರು, ವಯೋವೃದ್ಧರು, ಗರ್ಭಿಣಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ತಿಳಿಸಿದರು. ಶುದ್ಧ ಕುಡಿಯುವ ನೀರಿನ ಅಭಾವದಿಂದ 1-2 ಕಿಲೋಮೀಟರ್ ದೂರದಿಂದ ನೀರು ತಂದು ಕಾಯಿಸಿ, ಆರಿಸಿ, ಸೋಸಿ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಕೂಲಿ ಕಾರ್ಮಿಕರ ಜೀವನೋಪಾಯಕ್ಕೂ ತೀವ್ರ ತೊಂದರೆಯಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸ್ಲಂನಲ್ಲಿ ಅಳವಡಿಸಿರುವ ಹೈಮಾಸ್ ವಿದ್ಯುತ್ ದೀಪ ಹಲವು ತಿಂಗಳುಗಳಿಂದ ಕೆಟ್ಟು ನಿಂತಿದ್ದು ದುರಸ್ತಿ ಮಾಡುವಂತೆ ಪದೇ ಪದೇ ಮನವಿ ಸಲ್ಲಿಸಿದ್ದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿ ಶುದ್ಧ ಕುಡಿಯುವ ನೀರು, ಬೀದಿ ದೀಪ, ಒಳಚರಂಡಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಶೀಘ್ರ ಕಲ್ಪಿಸಬೇಕು. ಜೊತೆಗೆ ಪೋತ್ಕಲ್ ಬಸ್ ನಿಲ್ದಾಣದಿಂದ LBS ನಗರಕ್ಕೆ ಸಂಪರ್ಕಿಸುವ ರಸ್ತೆ ಹಾಗೂ ಎರಮರಸ್ ಕ್ಯಾಂಪ್ನಿಂದ ಪಲ್ಕಂದೊಡ್ಡಿ ಗ್ರಾಮಕ್ಕೆ ಹೋಗುವ ರಸ್ತೆಯ 2 ಬದಿಯ ಗಿಡ ಗಂಟಿಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕುಡಿಯುವ ನೀರು ದೊರೆಯದೆ ಕಲುಷಿತ ನೀರನ್ನು ಸೇವಿಸಿ ಸಾರ್ವಜನಿಕರು ಅಸ್ವಸ್ಥಗೊಳ್ಳುತ್ತಿದ್ದು ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಿಕೊಡುವ ಕುರಿತು ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಸಹಿ ಮಾಡಿದ ನಾವು ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ
ವಾರ್ಡ್ ನಂಬರ್ 33 ಪೋರ್ಟುಗಲ್ ಸ್ಲಂನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಬೀದಿ ದೀಪ, ಒಳಚರಂಡಿ ಸೌಲಭ್ಯ ಹಾಗೂ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದೇವೆ. ಈ ಕುರಿತಂತೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮೌಖಿಕವಾಗಿ ಹಾಗೂ ಲಿಖಿತ ರೂಪದಲ್ಲಿ ಮನವಿಗಳನ್ನು ಸಲ್ಲಿಸಿದರೂ ಸಹ ಈವರೆಗೂ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಸ್ಲಂನಲ್ಲಿ ಶುದ್ಧ ಕುಡಿಯುವ ನೀರು ದೊರೆಯದ ಹಿನ್ನೆಲೆಯಲ್ಲಿ ನಲ್ಲಗಳಲ್ಲಿ ಬರುವ ಕಲುಷಿತ ನೀರನ್ನು ಸೇವಿಸಿ ಗ್ರಾಮದ ಅನೇಕ ಸಾರ್ವಜನಿಕರಲ್ಲಿ ವಿವಿಧ ರೀತಿಯ ಚರ್ಮ ರೋಗಗಳು ಸೇರಿದಂತೆ ಇನ್ನಿತರ ಭಯಾನಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಹಾಗೆಯೇ ರಾತ್ರಿ ವೇಳೆಯಲ್ಲಿ ಗ್ರಾಮದ ಸಂಚರಿಸಲು ಬೀದಿ ದೀಪಗಳ ಸೌಲಭ್ಯವಿಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಹಾಗೆಯೇ ಒಳಚರಂಡಿ ಸೌಲಭ್ಯವಿಲ್ಲದೆ ಚರಂಡಿಯ ತುಂಬೆಲ್ಲ ಒಳ ತುಂಬಿಕೊಂಡು ಕಲುಷಿತ ನೀರು ರಸ್ತೆಯ ಮೇಲೆಲ್ಲ ಬರುವುದರಿಂದ ಈ ರಸ್ತೆಯ ಮಾರ್ಗವನ್ನು ಅವಲಂಬಿಸಿರುವ ಗ್ರಾಮಸ್ಥರು, ವಯೋವೃದ್ಧರು, ಗರ್ಭಿಣಿಯರು, ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮುಂದುವರೆದ ಸ್ಲಂನಲ್ಲಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಇಲ್ಲದೆ ಸ್ಲಂನಿಂದ ಕನಿಷ್ಠ 1-2 ಕಿಲೋಮೀಟರ್ ದೂರದಿಂದ ನೀರನ್ನು ತಂದು ಕಾಯಿಸಿ ಆರಿಸಿ ಸೋಸಿ ಕುಡಿಯುವ ಪರಿಸ್ಥಿತಿಯು ಬಂದಾಗಿದೆ. ಸಮಸ್ಯೆಯಿಂದಾಗಿ ಶಾಲೆಯ ಹೋಗಬೇಕಾದ ವಿದ್ಯಾರ್ಥಿಗಳು ನೀರಿಲ್ಲದೆ ಶಾಲೆಗೆ ಹೋಗದೆ ತಮ್ಮ ಶೈಕ್ಷಣಿಕ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಕೂಲಿ ಕೆಲಸಕ್ಕೆ ಹೋಗಬೇಕಾದ ಕೂಲಿಕಾರರು ಜೀವನವು ಅಧೋಗತಿಗೆ ಬಂದು ತಲುಪಿದೆ. ಅಷ್ಟೇ ಅಲ್ಲದೆ ಸ್ಲಂನಲ್ಲಿ ಬೀದಿ ದೀಪ ಸೌಲಭ್ಯಕ್ಕೆ ಕೊರಕವೆಂಬಂತೆ ವಿದ್ಯುತ್ ದೀಪವನ್ನು ಅಳವಡಿಸಿದ್ದು ಅದು ದುರಸ್ತಿಗೆ ಬಂದಿರುತ್ತದೆ. ಇದನ್ನು ಸರಿಪಡಿಸುವಂತೆ ಕಳೆದ ಸುಮಾರು ತಿಂಗಳುಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಸಲ್ಲಿಸಿದರೂ ಕೂಡ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಆದ ಕಾರಣ ಮಾನ್ಯರಾದ ತಾವುಗಳು ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಹಾಗೂ ತಾವುಗಳು ಖುದ್ದಾಗಿ ಪೋರ್ಟುಗಲ್ ಸ್ಲಂಗೆ ಆಗಮಿಸಿ ಸ್ಲಂನಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ದೊರೆಯಬಹುದಾದ ಕನಿಷ್ಠ ಸೌಲಭ್ಯಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾರ್ಯಪ್ರವೃತ್ತ ಆಗುವಂತೆ ಸೂಚನೆ ನೀಡಬೇಕು. ಹಾಗೆಯೇ ಪೋರ್ಟುಗಲ್ ಬಸ್ ನಿಲ್ದಾಣದಿಂದ ಎಲಿಸ್ ನಗರಕ್ಕೆ ಹಾದು ಹೋಗುವ ರಸ್ತೆ, ರಮಾಸ್ ಕ್ಯಾಂಪ್ನಿಂದ ಕೊಳಕಂಬದಿ ಗ್ರಾಮಕ್ಕೆ ಹೋಗುವ ರಸ್ತೆಗಳಲ್ಲಿ ಜಂಗಲ್ ಕಟಿಂಗ್ ಮಾಡಲು ಕಟ್ಟುನಿಟ್ಟಿನ ಆದೇಶ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಗೆ ವಿನಂತಿಗೊಳಿಸುತ್ತೇವೆ. ನೀರಿಂದು ಮೊದಲು ಮಾತಾಡ್ತೀವಿ. ಸಾಕಷ್ಟು ಫಸ್ಟ್ ನಾವು ಪರಿಹಾರ ಏನು ಸಾಲ್ವ್ ಮಾಡ್ತೀವಿ. ಬಂದು ಅದಕ್ಕೆ ಸೊಲ್ಯೂಷನ್ ಭಾಳ ಸಲ ಸರ್ ಹಿಂಗೆ ಅಂತಾರೆ ಸರ್ ಹಿಂಗೆ ಅಂತಾರೆ ಸರ್ ನೀರೆಲ್ಲ ಗಲೀಜಾಗೋದು ಆಯಿತು ಹಂಗೆ ತುಂಬ ಎಷ್ಟೋ ಸಲ ಬಂದೋಗಿ ಬಂದೋಗಿ ಏನಾದ್ರು ಅದಕ್ಕೆ ಏನು ಸ್ಪಂದನೆ ಆಗ್ತದೆ ಮಾಡ್ತೀವಿ. ಇಮಿಡಿಯೇಟ್ ಕೊಟ್ಟರೆ ಇಮಿಡಿಯೇಟ್ ಸುಲಭ ಆಗ್ತದೆ. ಅದಕ್ಕೆ ಕೊಟ್ಟರೆ ಈ ಜೋರು ತುಂಬ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಜನಾರ್ದನ್ ಹಳ್ಳಿಬೆಂಚಿ, ನಾಗರಾಜ್ ಹೇಳವರ, ಆಂಜನೇಯ, ಸಣ್ಣ ಆಂಜನೇಯ, ಸಂಗಮೇಶ್, ಚಾಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕಿನ ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯೊಳಗಿದ್ದ ಬಾಲಕನ ಮೇಲೆ ಬೀದಿ ನಾಯಿ ಎರಗಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಜರುಗಿದೆ. ಬಜಾರಪ್ಪ ಎಂಬ ಮಗು ಮನೆಯೊಳಗೆ ಇದ್ದಾಗ ಮನೆಗೆ ನುಗ್ಗಿದ ನಾಯಿಯೊಂದು ತಲೆಯ ಭಾಗದಲ್ಲಿ ಕಚ್ಚಿ ಇಡೀ ಕೂದಲೇ ಕಿತ್ತಿ ಹಾಕಿದೆ. ಗಂಭೀರ ಗಾಯಗಳಾದ ಮಗುವನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತೀಚೆಗಷ್ಟೇ ಸಿಂಧನೂರು ತಾಲೂಕಿನಲ್ಲಿ ಮನೆಯ ಜೋಳಗಿಯಲ್ಲಿ ಮಲಗಿದ್ದ ಮಗುವನ್ನು ಕಚ್ಚಿದ ಘಟನೆ ಜರುಗಿತ್ತು. ಈಗ ಅದೇ ಮಾದರಿಯಲ್ಲಿ ಮಲಿಯಾಬಾದ್ ಗ್ರಾಮದಲ್ಲಿ ಜರುಗಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಹೋರಾಟ ಬೆಂಬಲಿಸಿ ಸಿಪಿಐಎಂ ಪ್ರತಿಭಟನೆ, ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಸೋನಂ ವಾಂಗ್ಚುಕ್ ಹೋರಾಟ ಬೆಂಬಲಿಸಿ ಎಐಡಿಎಸ್ಒ ಪ್ರತಿಭಟನೆ. ಅಂಗವಿಕಲರಿಗೆ ಆದಾಯ ಮಿತಿ ರದ್ದುಗೊಳಿಸಲು ಆಗ್ರಹಿಸಿ ವಿಕಲಾಂಗರಿಂದ ಪ್ರತಿಭಟನೆ. ಹೋರಾಟಗಾರ ಸೋನಂ ವಾಂಗ್ಚುಕ್ ಹೋರಾಟ ಮೊಟಕುಗೊಳಿಸಲು ಸರ್ಕಾರ ಕ್ರಮ ವಿರೋಧಿ ವಿದ್ಯಾರ್ಥಿ ಯುವಜನರ ವೇದಿಕೆ ಪ್ರತಿಭಟನೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಸ್ವತಂತ್ರ ನಂತರ ಹೊಸ ಲೇಔಟ್, ಸ್ಲಂಗಳಲ್ಲಿ ರಸ್ತೆ ಕಾಮಗಾರಿಗೆ ಒತ್ತು. ತಿಡಿಗೋಳ ಗ್ರಾಮದಲ್ಲಿ ಯುವಕನ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಪೋರ್ಟುಗಲ್ ಸ್ಲಂ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ.
ಮತ್ತು ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯಲ್ಲಿ 4 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳ ದಾಳಿ, ಗಂಭೀರ ಗಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.